ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. 2024ರಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೀರಾ? ಹಾಗಾದರೆ ಈ 3 ಸೆಟ್ಟಿಂಗನ್ನು ನೀವು ಈ ಕೂಡಲೇ ಎನೇಬಲ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ವೆರಿ ಡೇಂಜರ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಪರ್ಸ್ನಲ್ ಆಗಿ ಯಾರ ಜೊತೆ ಆದರೂ ಚಾಟ್ ಮಾಡ್ತಿದ್ರೆ, ಸ್ಪೆಷಲ್ ಆಗಿ ನೀವು ಲವರ್ ಜೊತೆ ಚಾಟ್ ಮಾಡ್ತಿದ್ರೆ, ನಿಮ್ಮ ಚಾಟ್ ಲೀಕ್ ಆಗುವ ಚಾನ್ಸ್ ಇರುತ್ತೆ. ಕೇವಲ ಒಂದು ಸೆಟ್ಟಿಂಗಿಂದ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನೀವು ಲವರ್ ಜೊತೆ ಇರ್ಬೋದು ಅಥವಾ ಏನಾದರೂ ಪರ್ಸ್ನಲ್ ಆಗಿ ಯಾರ ಜೊತೆ ಆದರೆ ಪರ್ಸ್ನಲ್ ಆಗಿ ಅವರ ಫೋಟೋಸನ್ನು ಶೇರ್ ಮಾಡ್ತಿದ್ರೆ, ಅವ್ರು ನಿಮಗೆ ವಾಟ್ಸಪ್ಪಲ್ಲಿ ಫೋಟೋನ ಕಳಿಸ್ತಿದ್ರೆ, ಅಥವಾ ನೀವು ಅವರಿಗೆ ವಾಟ್ಸಪ್ಪಲ್ಲಿ ನಿಮ್ಮ ಪ್ರೈವೇಟ್ ಫೋಟೋನ ಕಳಿಸ್ತಿದ್ರೆ ವೆರಿ ಡೇಂಜರ್ ಆಗುತ್ತೆ. ನಿಮ್ಮ ಚಾಟ್ ಲೀಕ್ ಆಗೋ ಚಾನ್ಸ್ ಇದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು 2024ರಲ್ಲಿ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ಈ ಕೂಡಲೇ ನೀವು ಎಷ್ಟೇ ಬ್ಯುಸಿ ಇದ್ದಿರ್ಬೋದು, ಆದರೆ ಈ ಕೂಡಲೇ ನೀವು ವಾಟ್ಸಪ್ಪಲ್ಲಿ 3 ಸೆಟ್ಟಿಂಗನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ, ಎನೇಬಲ್ ಮಾಡಬೇಕಾಗುತ್ತೆ. ಹಾಗಾದರೆ ಮಾತ್ರ ನೀವು ಸೇಫಾಗಿ ನಿಮ್ಮ ಪರ್ಸ್ನಲ್ ನೀವು ಚಾಟ್ ಏನೇ ಇರ್ಬೋದು, ಫೋಟೋಸ್ ಇರ್ಬೋದು ಅಥವಾ ಚಾಟ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಅದು ಸೇಫಾಗಿ ನಿಮ್ಮ ವಾಟ್ಸಪ್ಪಲ್ಲಿ ಉಳ್ಕೊಳ್ಳುತ್ತೆ. ಹಾಗಾದರೆ ಆ 3 ಸೆಟ್ಟಿಂಗ್ ಯಾವುದು ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಲಾಸ್ ಆಗುತ್ತೆ. ಫ್ರೆಂಡ್ಸ್, ಮೊದಲೇದಾಗಿ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಬೇಕಾಗತ್ತೆ. ಸೂಪರ್ ಸೆಟ್ಟಿಂಗ್ ಅಂತ ನೀವು ಇಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ. ಗೈಸ್, ಸೂಪರ್ ಸೆಟ್ಟಿಂಗ್ ಅಂತ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ. ಫ್ರೆಂಡ್ಸ್, ಅದೇ ರೀತಿ ಹೊಸಬರಾಗಿದ್ದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ಮರಿಬೇಡಿ. ಏನಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾವುದೊಂದು ಫೇಕ್ ವೀಡಿಯೋ ಹಾಕಲ್ಲ. ನಾವು ಯಾವುದೇ ವೀಡಿಯೋ ಹಾಕಿದ್ರು ಕೂಡ 100% ರಿಯಲ್ ವರ್ಕಿಂಗ್ ವೀಡಿಯೋಸನ್ನು ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ವಾಟ್ಸಪ್ಪನ್ನು ನೀವು ಯೂಸ್ ಮಾಡ್ತಿದ್ರೆ 3 ಹಿಡನ್ ಜೊತೆಗೆ ವೆರಿ ಇಂಪಾರ್ಟೆಂಟು ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ 3 ಸೆಟ್ಟಿಂಗನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಪರ್ಸ್ನಲ್ ಆಗಿ ನಿಮ್ಮ ಲವರ್ ಜೊತೆ ಇರ್ಬೋದು, ಯಾರ ಜೊತೆ ಆದರೂ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಿದ್ರೆ ಅಥವಾ ವೀಡಿಯೋಸನ್ನು ಶೇರ್ ಮಾಡ್ತಿದ್ರೆ, ಅಥವಾ ಅವರು ವೀಡಿಯೋಸನ್ನು ಅಥವಾ ಪರ್ಸ್ನಲ್ ಅವರ ಫೋಟೋಸನ್ನು ನಿಮಗೆ ನೀವು ಶೇರ್ ಮಾಡ್ತಿದ್ರೆ, ಈ ಸೆಟ್ಟಿಂಗ್ ಈ ಕೂಡಲೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಪರ್ಸ್ನಲ್ ಆಗಿ ನಿಮ್ಮ ಲವರ್ ಜೊತೆ ನೀವು ಮಾಡಿರುವಂಥ ಎಲ್ಲ ಚಾಟ್ ಇರ್ಬೋದು, ಫೋಟೋಸ್ ಇರ್ಬೋದು, ಅವರ ಪ್ರೈವೇಟ್ ಫೋಟೋ ಇರ್ಬೋದು, ವೀಡಿಯೋಸ್ ಇರ್ಬೋದು, ಅದನ್ನು 3ನೇ ವ್ಯಕ್ತಿ ನೋಡೋ ಚಾನ್ಸ್ ಇರುತ್ತೆ. ಇದೊಂದು ಸೆಟ್ಟಿಂಗ್ ನೀವು ಈ ಕೂಡಲೇ ಮಾಡಬೇಕಾಗುತ್ತೆ. 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ ಮೂರರಲ್ಲಿ 3 ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮೊದಲನೇ ಸೆಟ್ಟಿಂಗ್ ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಾರ್ಮಲಾಗಿ ಏನಾಗುತ್ತೆ, ನಾವು ವಾಟ್ಸಪ್ಪನ್ನು ಯೂಸ್ ಮಾಡ್ತಿರ್ತೀವಿ. ಪರ್ಸ್ನಲ್ ಆಗಿ ನಾವು ನಮ್ಮ ಲವರ್ ಜೊತೆ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಅಥವಾ ಬೇರೆ ಜೊತೆ ಪರ್ಸ್ನಲ್ ಆಗಿ ಏನಾದರೂ ಚಾಟ್ ಮಾಡ್ತಿರ್ತೀವಿ, ಫೋಟೋಸನ್ನು ಶೇರ್ ಮಾಡ್ತೀವಿ, ಅವ್ರು ನಮಗೆ ಕಳಿಸ್ತಿರ್ತಾರೆ, ಈ ರೀತಿ ಆಗ್ತಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಏನು ಮಾಡ್ತೀವಿ ಅಂದರೆ, ವಾಟ್ಸಪ್ಪಲ್ಲಿ ನಮ್ದು ಏನಾದರೂ ಪರ್ಸ್ನಲ್ ಚಾಟ್ ಇದ್ದರೆ ನಾವು ವಾಟ್ಸಪ್ಗೆ ಲಾಕ್ ಮಾಡ್ತೀವಿ. ನೋಡ್ಬೋದು, ಈ ರೀತಿಯಾಗಿ ನಾವು ಲಾಕ್ ಮಾಡ್ತೀವಿ. ಲಾಕ್ ಆದಾಗ ನಮ್ಗೆ ಯಾರು ಕೂಡ ವಾಟ್ಸಪ್ಪನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲೇ ನಾವು ಒಂದು ಮಿಸ್ಟೇಕ್ ಮಾಡ್ತೀವಿ. ಏನು ಮಿಸ್ಟೇಕ್ ಅಂತ ನಮಗೆ ಈಗ ತಿಳಿಸ್ಕೊಡ್ತೀನಿ. ನಾರ್ಮಲಾಗಿ ಈ ರೀತಿಯಾಗಿ ನಾವು ವಾಟ್ಸಪ್ಪಿಗೆ ಲಾಕ್ ಮಾಡ್ತೀವಿ. ಲಾಕ್ ಮಾಡಿದಾಗ ನಾವು ಅಂದ್ಕೊಳ್ತೀವಿ, ಸೊ ವಾಟ್ಸಪ್ನಲ್ಲಿ ನಾವು ಏನೆಲ್ಲ ಚಾಟ್ ಮಾಡಿದ್ವಿ, ಏನೆಲ್ಲ ಫೋಟೋ ಶೇರ್ ಮಾಡಿದ್ವಿ, ಯಾರು ಕೂಡ ನೋಡಲ್ಲ ಅಂತ. ಸೊ ಕೆಲವೊಮ್ಮೆ ಸಮ್ಟೈಮ್ಸ್ ನಮ್ಮ ಬ್ಯಾಡ್ ಲಕ್ ಇದ್ದಾಗ ಏನಾಗುತ್ತೆ, ಸೊ ನಮ್ಮ ಮನೆಯವರು ನಮ್ಮ ಮೊಬೈಲನ್ನು ತಗೊಳ್ತಾರೆ, ಕೆಲವೊಮ್ಮೆ ತಗೊಳ್ತಾರೆ, ಹೀಗೆ ನೋಡೋಣ ಅಂತ. ಸೊ ಅವಾಗ ಒಂದು ಹೇಳೋರು ಹೀಗೆ ಮೊಬೈಲ್ ಯೂಸ್ ಮಾಡ್ತಾ ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಅವ್ರು ಲಾಕ್ ಬರುತ್ತೆ. ಅವಾಗ ಅವ್ರಿಗೆ ಓಪನ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಮಿಸ್ಟೇಕ್ ಆಗುತ್ತೆ, ಅದು ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಅವ್ರಿಗೆ ವಾಟ್ಸಪ್ ಓಪನ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಹೀಗೆ ಮೊಬೈಲನ್ನು ಯೂಸ್ ಮಾಡ್ತಾ ಹೀಗೆ ನಿಮ್ಮ ಗ್ಯಾಲರಿಯನ್ನು ಓಪನ್ ಮಾಡ್ತಾರೆ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತಾರೆ. ನಾರ್ಮಲಾಗಿ ಎಲ್ಲರೂ ಕ್ಲಿಕ್ ಮಾಡುವಂಥದ್ದು. ಸೊ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ನೋಡ್ಬೋದು, ಇಲ್ಲಿ ಗ್ಯಾಲರಿನ ಕ್ಲಿಕ್ ಮಾಡಿದಾಗ ಇಲ್ಲಿ ವಾಟ್ಸಪ್ ಫೋಟೋಲ್ಲಿ ನೀವು ವಾಟ್ಸಪ್ನಲ್ಲಿ ಏನೆಲ್ಲ ನೀವು ಚಾಟ್ ಮಾಡಿದಿರಿ, ಯಾವುದೆಲ್ಲ ಫೋಟೋಸನ್ನು ಶೇರ್ ಮಾಡಿದಿರಿ, ಯಾವುದೆಲ್ಲ ಫೋಟೋಸನ್ನು ನೀವು ತಗೊಂಡಿದ್ದೀರಿ, ವೀಡಿಯೋಸನ್ನು ಶೇರ್ ಮಾಡಿದಿರಿ, ವೀಡಿಯೋಸ್ ರಿಸೀವ್ ಆಗಿದೆ, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ವಾಟ್ಸಪ್ ಫೋಲ್ಡರಲ್ಲಿ ಬರುತ್ತೆ. ಹೌದು, ಡೈರೆಕ್ಟಾಗಿ ಕಳಿಸಿದ್ರೆ ವಾಟ್ಸಪ್ ವೀಡಿಯೋದಲ್ಲಿ ಬರುತ್ತೆ, ಫೋಟೋ ಕಳಿಸಿದ್ರೆ ವಾಟ್ಸಪ್ ಫೋಟೋದಲ್ಲಿ ಬರುತ್ತೆ, ಹಾಗೆ ಡಾಕ್ಯುಮೆಂಟ್ಸಲ್ಲಿ ಕಳಿಸಿದ್ರೆ ವಾಟ್ಸಪ್ ಡಾಕ್ಯುಮೆಂಟ್ಸಲ್ಲಿ ಬರುತ್ತೆ. ಸೊ ಒಂದು ವೇಳೆ ನೀವು ವಾಟ್ಸಪ್ಪನ್ನು ಲಾಕ್ ಮಾಡಿದ್ರು ಕೂಡ ನೀವು ನಿಮ್ಮ ಲವರ್ ಜೊತೆ ಶೇರ್ ಮಾಡಿರುವಂಥ ಫೋಟೋಸ್ ಬಂದುಬಿಟ್ಟು ನಿಮ್ಮ ಗ್ಯಾಲರಿಯಲ್ಲಿ ಬರುತ್ತೆ. ಆವಾಗ ಒಂದು ವೇಳೆ ಅವರು ನಿಮ್ಮ ಮನೆಯವರು ನಿಮ್ಮ ಗ್ಯಾಲರಿಯನ್ನು ಓಪನ್ ಮಾಡಿದರೆ, ಸೊ ನೀವು ವಾಟ್ಸಪ್ಪಲ್ಲಿ ರಿಸೀವ್ ಮಾಡಿರುವಂಥ ಶೇರ್ ಮಾಡಿರುವಂಥ ಎಲ್ಲ ಫೋಟೋಸ್ ಅವರು ಇಲ್ಲಿ ನೋಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಂದ್ರೆ, ಒಂದು ಸೆಟ್ಟಿಂಗ್ ಮಾಡೋ ಮುಖಾಂತರ ಗ್ಯಾಲರಿಯಲ್ಲಿ ಶೋ ಆಗದೆ ಇರುವಾಗ ಮಾಡ್ಬೋದು. ವಾಟ್ಸಪ್ಪನ್ನು ಓಪನ್ ಮಾಡಿದ ನಂತರ ನೀವು ಯಾರ ಜೊತೆ ನೀವು ಪರ್ಸ್ನಲ್ ಆಗಿ ಫೋಟೋಸನ್ನು ಶೇರ್ ಮಾಡ್ತೀರಿ, ಸೊ ಅವರ ಡಿ ಪಿ ಮೇಲೆ ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಒಂದು ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಐ ಬಟನ್ ಬರುತ್ತೆ. ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮಾಡಬೇಕಾಗಿರೋದು ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತಿದೆ. ನೋಡ್ಬೋದು, 3ನೇ ಆಪ್ಷನು ಮೀಡಿಯಾ ವಿಸಿಬಿಲಿಟಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಬೈ ಡಿಫಾಲ್ಟ್ ಆಗಿ ಇಲ್ಲಿ ಎಸ್ ಅಂತ ಇರುತ್ತೆ. ನೋಡ್ಬೋದು, ಶೋ ನ್ಯೂಲಿ ಡೌನ್ಲೋಡೆಡ್ ಮೀಡಿಯಾ ಫ್ರಮ್ ದಿಸ್ ಚಾರ್ಟ್ ಇನ್ ಯುವರ್ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ. ಅಂದರೆ ನೀವು ಏನೆಲ್ಲ ನೀವು ರಿಸೀವ್ ಮಾಡ್ತೀರಿ, ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಅದೆಲ್ಲವೂ ಕೂಡ ನೀವು ನೋಡಿದ ತಕ್ಷಣ ಅದು ನಿಮ್ಮ ಆಟೋಮೆಟಿಕ್ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಸೊ ಆವಾಗ ನೀವು ವಾಟ್ಸಪ್ಪಿಗೆ ಒಂದು ಲಾಕ್ ಮಾಡಿದ್ರು ಕೂಡ ನೀವು ಏನೆಲ್ಲ ಫೋಟೋಸನ್ನು ರಿಸೀವ್ ಮಾಡಿದ್ರಿ ಅದೆಲ್ಲ ಗ್ಯಾಲರಿಲಿ ಶೋ ಆಗುತ್ತೆ. ಇದಕ್ಕೆ ನೀವು ಏನು ಮಾಡಬೇಕಂದ್ರೆ, ಬೈ ಡಿಫಾಲ್ಟ್ ಆಗಿ ಇಲ್ಲಿ ಎಸ್ ಇರುತ್ತೆ. ಅದಕ್ಕೆ ನೀವು ಮಾಡಬೇಕಾಗೋದು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಮಾಡಬೇಕಾಗುತ್ತೆ. ಇವಾಗ ಈ ಪರ್ಟಿಕ್ಯುಲರ್ ಚಾರ್ಟಲ್ಲಿ ಅಂದರೆ ನಾನು ಈಗ ಒಂದು ನಂಬರಿಗೆ ಸೆಲೆಕ್ಟ್ ಮಾಡಿದಲ್ಲ, ಸೊ ಈ ನಂಬರಿಂದ ನಮಗೆ ಎಷ್ಟೇ ಫೋಟೋಸ್ ವೀಡಿಯೋಸ್ ಬಂದರೂ ಕೂಡ ಅದು ಗ್ಯಾಲರಿಯಲ್ಲಿ ಶೋ ಆಗಲ್ಲ. ರಿಮೈನಿಂಗ್ ಎಲ್ಲ ಗ್ರೂಪಿಂದ ಬರುವಂಥ ಫೋಟೋಸ್ ವೀಡಿಯೋಸ್ ಸೇವ್ ಆಗುತ್ತೆ, ಇದು ಸೇವ್ ಆಗಲ್ಲ. ಈ ರೀತಿಯಾಗಿ ನೀವು ಏನಾದರೂ ಪರ್ಸ್ನಲ್ ಆಗಿ ಯಾರ ಜೊತೆ ಚಾಟ್ ಮಾಡ್ತಿದ್ರೆ ಅಥವಾ ಫೋಟೋಸನ್ನು ರಿಸೀವ್ ಮಾಡ್ತಿದ್ರೆ, ಶೇರ್ ಮಾಡ್ತಿದ್ರೆ, ಇಲ್ಲಿ ನೀವು ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಓಕೆ ಮಾಡಬೇಕಾಗುತ್ತೆ. ಇದೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್. ಯಾರೆಲ್ಲ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ, ಪರ್ಸ್ನಲ್ ಆಗಿ ಚಾಟ್ ಮಾಡ್ತಿದ್ರೆ, ಇದನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಸೆಟ್ಟಿಂಗು ಗೈಸ್. 2ನೇ ಸೆಟ್ಟಿಂಗ್ ಇದು ಕೂಡ ವೆರಿ ಇಂಪಾರ್ಟೆಂಟ್. 3ನೇ ಸೆಟ್ಟಿಂಗ್ ಕೂಡ ವೆರಿ
ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಎರಡನೇ ಸೆಟ್ಟಿಂಗಲ್ಲಿ ಏನಾಗುತ್ತೆ, ನಿಮಗೆ ಎಲ್ಲರಿಗೊಂದು ಭಯ ಇರುತ್ತೆ, ನಾವೇನು ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಿರೋಂಥ ಸೀಕ್ರೆಟಾಗಿ ಚಾಟ್ ಬಂದುಬಿಟ್ಟು ಯಾರಾದರೂ ಹ್ಯಾಕ್ ಮಾಡ್ತಿದ್ದಾರಾ ನೋಡ್ತಿದ್ದಾರಾ ಅಂತ ನಿಮ್ಮದು ಡೌಟ್ ಬಂದಿರುತ್ತೆ. ಏನಕ್ಕೆ ಇವಾಗ ಟೆಕ್ನಾಲಜಿ ಡೆವಲಪ್ ಆಗ್ತಿದ್ದಾಗೆ ಹ್ಯಾಕರ್ಸ್ ಕೂಡ ಅಷ್ಟೊಂದು ಅಡ್ವಾನ್ಸ್ ಆಗಿ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಆ ಸೆಟ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ, ನೀವು ವಾಟ್ಸಪ್ಪನ್ನು ಪರ್ಸ್ನಲಾಗಿ ಯೂಸ್ ಮಾಡ್ತೀವಿ, ನಿಮ್ಮ ವಾಟ್ಸಪ್ಪಲ್ಲಿ ಸ್ಟೋರ್ ಮಾಡಿರುವಂಥ ಡಾಟಾ ಬಂದುಬಿಟ್ಟು ಚಾಟ್ ಹಿಸ್ಟ್ರಿ ಯಾರು ಕೂಡ ನೋಡಬಾರ್ದು, ಅಥವಾ ನೋಡಿದ್ರು ಕೂಡ ಅದನ್ನು ತಿಳ್ಕೊಬೋದು. ಯಾರು ತಿಳ್ಕೊಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಎರಡನೇ ಸೆಟ್ಟಿಂಗಲ್ಲಿ. ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಫೋನಲ್ಲಿ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು ಚಾಟ್ ಅಂತ ಇದೆ. ಈ ಚಾಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಫೋನ್ ಲೀಕ್ ಆಗ್ತಿದ್ರೆ ನೀವು ಇಮಿಡಿಯೇಟ್ ಅದನ್ನು ಪಾಯಿಂಟ್ ಔಟ್ ಮಾಡ್ಬೋದು, ಜೊತೆಗೆ ರಿಮೂವ್ ಮಾಡ್ಬೋದು. ಚಾಟನ್ನು ಯಾರು ನೋಡ್ತಿದ್ದಾರೋ ಅದನ್ನು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಚಾಟ್ ಬ್ಯಾಕಪ್ ಅಂತಿದೆ, ವೆರಿ ಇಂಪಾರ್ಟೆಂಟ್. ನೋಡ್ಬೋದು ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಮ್ಯಾನೇಜ್ ಗೂಗಲ್ ಸ್ಟೋರೇಜ್ ಕೆಳಗಡೆ ಗೂಗಲ್ ಅಕೌಂಟ್ ಕೆಳಗಡೆ ಒಂದು ಇಮೇಲ್ ಐ ಡಿ ಕಾಣಿಸ್ತಿದೆ ನೋಡ್ಬೋದು. ಇಲ್ಲಿ ನೀವು ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ ನೀವು ಕ್ರಿಯೇಟ್ ಮಾಡಿರುವಂಥ ಇಮೇಲ್ ಐ ಡಿ ಇದ್ದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಕೂಡ ನೀವು ಏನು ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡಬೇಕು, ಇಲ್ಲಿ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ ಜಿಮೇಲ್ ಐ ಡಿ ಬರುತ್ತೆ. ಇದರಲ್ಲಿ ಏನಾದರೂ ಹೊಸ ಜಿಮೇಲ್ ಐ ಡಿ ನಿಮಗೆ ಕಾಣಿಸಿದರೆ ಇಮ್ಮಿಡಿಯೇಟ್ ಅದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಲಿಲ್ಲ ಅಂದರೆ ಆ ಜಿಮೇಲ್ ಐ ಡಿ ಮುಖಾಂತರ ನಿಮಗೆ ಯಾರೆಲ್ಲ ಹ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ರೆ ಅವರು ನಿಮ್ಮ ವಾಟ್ಸಪ್ ಸೀಕ್ರೆಟ್ ಚಾಟನ್ನು ಅವ್ರ ಮೊಬೈಲಲ್ಲಿ ಆ್ಯಕ್ಸೆಸ್ ಮಾಡ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಒಂದು ವೇಳೆ ಯಾವುದೇ ಒಂದು ಹೊಸ ಜಿಮೇಲ್ ಐ ಡಿ ನಿಮ್ಗೆ ಕಾಣಿಸಿದರೆ ಇಮಿಡಿಯೇಟ್ ನೀವು ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ನೀವು ಗೂಗಲ್ ಅಕೌಂಟಿಗೆ ಹೋಗಿ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎನಿ ಟೈಮ್ ನಿಮ್ಮ ವಾಟ್ಸಪ್ ಡಾಟಾ ಏನಿದೆ ಅದು ಅವರ ಜಿಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎರಡನೇ ಸೆಟ್ಟಿಂಗ್ ನಾರ್ಮಲಾಗಿ ಯಾವಾಗ ಆಗುತ್ತೆ ಅಂದರೆ, ಕೆಲವೊಮ್ಮೆ ನಿಮಗೆ ಗೊತ್ತಿದ್ದವರೇ ನಿಮ್ಮ ಮನೆಯವರು ಇರ್ಬೋದು ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಅವರು ಕೂಡ ನಿಮ್ಮ ವಾಟ್ಸಪ್ ಚಾಟನ್ನು ನೋಡೋಕ್ಕೋಸ್ಕರ ಒಂದು ವೇಳೆ ಬೇರೆ ಒಂದು ಉದ್ದೇಶದಿಂದ ನಿಮ್ಮ ಮೊಬೈಲ್ ತೊಗೊಂಡು ಇಮಿಡಿಯೇಟ್ ವಾಟ್ಸಪ್ಪಲ್ಲಿ ಈ ಸೆಟ್ಟಿಂಗ್ ಮಾಡಿಬಿಡ್ತಾರೆ, ಆವಾಗ ನಿಮಗೆ ಗೊತ್ತೇ ಆಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಈ ಸೆಟ್ಟಿಂಗನ್ನು ಚೆಕ್ ಮಾಡಬೇಕಾಗುತ್ತೆ. ಹೊಸ ಜಿಮೇಲ್ ಐ ಡಿ ಇದ್ದರೆ ಇಮಿಡಿಯೇಟ್ ಅದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಮೂರನೇ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ಇದರಿಂದ ನಿಮ್ಗೆ ಒಂದು ವೇಳೆ ಯಾವತ್ತಾದರೂ ನಿಮ್ಮ ವಾಟ್ಸಪ್ಪನ್ನು ಹ್ಯಾಕ್ ಮಾಡ್ತಾರೆ, ಇನ್ನೊಬ್ರು ನೋಡ್ತಾರೆ, ಲಾಗಿನ್ ಮಾಡ್ತಾರೆ, ನಾವು ಮಾಡ್ತಿರೋಂಥ ಚಾಟ್ ಯಾರು ನೋಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಬಂದರೆ, ಸೊ ಆ ರೀತಿಯ ಪ್ರಾಬ್ಲಮ್ ಮುಂದೆ ಲೈಫಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಮೂರನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಈ ಸೆಟ್ಟಿಂಗ್ನಲ್ಲಿ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಕೌಂಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ 4ನೇ ಆಪ್ಷನ್ ನೋಡ್ಬೋದು, ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಇದೆ. ಇದನ್ನು ತುಂಬ ಜನ ಮಾಡೋದೇ ಇಲ್ಲ, ಬಟ್ ಇಲ್ಲಿ ವಾಟ್ಸಪ್ ಈ ಫೀಚರ್ ಒಂದು ಕೊಟ್ಟು ತುಂಬ ಟೈಮ್ ಆಯಿತು, ಬಟ್ ತುಂಬ ಜನ ಇದನ್ನು ಆನೇ ಮಾಡಲ್ಲ. ಏನಕ್ಕೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಆಮೇಲೆ ವಾಟ್ಸಪ್ ಹ್ಯಾಕ್ ಆದಮೇಲೆ ಹ್ಯಾಕ್ ಆಯಿತು ಅಂತ ಹೇಳ್ತಾರೆ. ಇದನ್ನು ನೀವು ಆನ್ ಮಾಡಿದರೆ ಹ್ಯಾಕೇ ಆಗಲ್ಲ. ಸೊ ಹಾಗಾಗಿ ಇದನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲಿ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 6 ಡಿಜಿಟ್ ಇರುವಂಥ ಯಾವುದೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಪಾಸ್ವರ್ಡ್ ಇಂಪಾರ್ಟೆಂಟ್. ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡ್ತಿದ್ದೀನಿ. ನಂತರ ಇಲ್ಲಿ ಅದೇ ಪಾಸ್ವರ್ಡನ್ನು ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆದಮೇಲೆ ಕೆಳಗೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟ ಆಗ್ತಿದ್ದಕ್ಕೆ ನೆಕ್ಸ್ಟ್ ಇಲ್ಲಿ ಒಂದು ವೇಳೆ ನಿಮ್ಮ ಪಾಸ್ವರ್ಡ್ ಬಂದುಬಿಟ್ಟು ಫಾರ್ಗೊಟ್ ಆದರೆ, ಅದನ್ನು ನಿಮಗೆ ಮರ್ತೋದ್ರೆ ಅದನ್ನು ರಿಕವರಿ ಮಾಡೋಕ್ಕೆ ಒಂದು ಇಮೇಲನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಆ್ಯಡ್ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನಿಮ್ಮದೇ ಒಂದು ಇಮೇಲ್, ನಿಮಗೆ ಜಿಮೇಲ್ ನಿಮ್ಮ ಅಕೌಂಟ್ ಮೊಬೈಲಲ್ಲಿ ಇರುತ್ತಲ್ಲ, ಆ ಜಿಮೇಲನ್ನು ಇಲ್ಲಿ ಎಂಟರ್ ಮಾಡಿ. ಜಿಮೇಲ್ ಎಂಟರ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಅದನ್ನಿಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆಲ್ಲ ನಿಮ್ಮ ಜಿಮೇಲ್ ಐ ಡಿಗೆ ಒಂದು ಕೋಡ್ ಬರುತ್ತೆ, ಅದನ್ನು ಕೋಡನ್ನು ಹಾಕಬೇಕಾಗುತ್ತೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್ ನಂದಿಲ್ಲಿ ಜಿಮೇಲಿಗೆ ಕೋಡ್ ಬಂದಿದೆ, ಅದನ್ನಿಲ್ಲಿ ಎಂಟರ್ ಮಾಡ್ತಿದ್ದೀನಿ. ಇದು ಇಂಪಾರ್ಟೆಂಟ್, ನೀವು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ವಾಟ್ಸಪ್ಪಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಡಾಟಾವನ್ನು ಸ್ಟೋರ್ ಮಾಡಿರ್ತೀವಿ, ಆವಾಗ ಅದು ಹ್ಯಾಕ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದನ್ನು ನೀವು ಮಾಡಬೇಕಾಗುತ್ತೆ. ಗೈಸ್ ನೋಡ್ಬೋದು ಇವಾಗ 2 ಸ್ಟೆಪ್ ವೆರಿಫಿಕೇಷನ್ ಇಲ್ಲಿ ಆನ್ ಆಗಿದೆ. ಇಲ್ಲಿ ಟರ್ನ್ ಆಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಜೊತೆಗೆ ಇಲ್ಲಿ ಚೇಂಜ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಎನಿ ಟೈಮ್ ನೀವು ಪಿನ್ ಬೇಕಿದ್ರೆ ಚೇಂಜ್ ಮಾಡ್ಬೋದು. ಫ್ರೆಂಡ್ಸ್ ಈ ರೀತಿಯಾಗಿ ನೀವು ವಾಟ್ಸಪ್ಪಲ್ಲಿ 3 ಬೇಸಿಕ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಸೆಕ್ಯೂರಿಟಿ ಸೆಟ್ಟಿಂಗ್ ಅಂತ ಹೇಳ್ಬೋದು. ಗೈಸ್ ಅದೇ ರೀತಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಪ್ರತಿಯೊಬ್ಬರು ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಫ್ರೆಂಡ್ಸ್ ನಾನು ರೀಸೆಂಟಾಗಿ ವಾಟ್ಸಪ್ನ ಹಿಡನ್ ಸೆಟ್ಟಿಂಗ್ ಬಗ್ಗೆ ವಿಡಿಯೋ ಮಾಡಿದೆ. ಅದೇ ರೀತಿಯಲ್ಲಿ ಮೊಬೈಲ್ ಹೀಟಿಂಗ್ ಪ್ರಾಬ್ಲಮ್ ವಿಡಿಯೋ ಮಾಡಿದ್ದೀನಿ, ಹ್ಯಾಂಗಿಂಗ್ ಪ್ರಾಬ್ಲಮ್ ವಿಡಿಯೋ ಮಾಡಿದ್ದೀನಿ, ಮೊಬೈಲ್ ಡಾಟಾ ಸೇವರ್ ವಿಡಿಯೋ ಮಾಡಿದ್ದೀನಿ, ಬ್ಯಾಟ್ರಿ ಸೇವಿಂಗ್ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಪ್ರತಿಯೊಬ್ಬರು ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.